ದ್ರವಿಡಿಯನ್ ಪಾಲಿಟಿಕ್ಸ್ನ ಇಟ್ಟಿಗೆಯನ್ನು ಕಳ್ಚಿ ಕಿತ್ತು ಬಿಸಾಕ್ತಿದ್ದಾರೆ ವಿಜಯ್. ನಮ್ಮ ಸರ್ಕಾರಕ್ಕೆ ದೇವಸ್ಥಾನ ದುಡ್ಡನ್ನು ಕಮರ್ಷಿಯಲ್ ಬಿಸ್ನೆಸ್ಗೆ ಬಳಸುವ ಇಂಟ್ರೆಸ್ಟ್ ಇಲ್ಲ ಅಂತ ವಿಜಯ್ ಸರ್ಕಾರ ಹೇಳಿದೆ. ನಾನು ಕ್ರೈಸ್ತ ಆಗಿರ್ಬೋದು, ಆದರೆ ಹಿಂದೂ ನಂಬಿಕೆಗಳು ಕೂಡ ನನ್ನ ಹತ್ರ ಇದಾವೆ ಅನ್ನೋ ಮೆಸೇಜನ್ನು ಇವರು ಪಾಸ್ ಮಾಡಿದ್ದಾರೆ. ಪೆರಿಯಾರು ಕೂಡ ನಮ್ಮ ಲೀಡರ್ ಅಂತ ವಿಜಯ್ ಪಾರ್ಟಿ ಅವರು ಹೇಳ್ಕೊಳ್ತಾರೆ. ಸ್ನೇಹಿತರೆ, ವಿಜಯ್ ತಗೊಳ್ತಿರೋ ನಿರ್ಧಾರ ತಮಿಳುನಾಡಿನ ನಾಸ್ತಿಕ ರಾಜಕಾರಣದ ಫೌಂಡೇಶನ್ ಅನ್ನು ಅಲುಗಾಡಿಸಿ ಬಿಸಾಕ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಿನ ಮುಖ್ಯಮಂತ್ರಿ ತಲಪತಿ ಜೋಸೆಫ್ ವಿಜಯ್ ಈಗ ಹಿಂದೂ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ? ಅವರು ಹಿಂದೂಯಿಸಮ್ ಫಾಲೋ ಮಾಡ್ತಾರ ವೈಯಕ್ತಿಕವಾಗಿ, ಕ್ರಿಶ್ಚಿಯನ್ ಆದರೂ ಕೂಡ? ಇಂಥ ಚರ್ಚೆ ಜೋರಾಗಿ ಶುರುವಾಗಿದೆ. ತಮಿಳುನಾಡು ರಾಜಕಾರಣದ ಫೌಂಡೇಶನನ್ನೇ, ದ್ರವಿಡ ರಾಜಕಾರಣದ ಫೌಂಡೇಶನ್ನೇ ಅಲುಗಾಡಿಸಿ ಒಂದೊಂದೇ ಅದರ ದ್ರವಿಡಿಯನ್ ಪಾಲಿಟಿಕ್ಸ್ನ ಇಟ್ಟಿಗೆಯನ್ನು ಕಳ್ಚಿ ಕಿತ್ತು ಬಿಸಾಕ್ತಿದ್ದಾರೆ ವಿಜಯ್. ಮೊದಲಿಗೆ ಟೆಂಪಲ್ ವಿಚಾರವನ್ನೇ ತಗೊಳ್ಳಿ. ಹಿಂದಿನ DMK ಸರ್ಕಾರ ದೇವಸ್ಥಾನಗಳ ಕೋಟ್ಯಂತರ ರೂಪಾಯಿನ ಬೇರೆ ಕಮರ್ಷಿಯಲ್ ಪ್ರಾಜೆಕ್ಟ್ಗಳಿಗೆ ಬಳಸೋಕೆ ಪ್ಲಾನ್ ಮಾಡಿತ್ತು. ಆದ್ರೀಗ CM ವಿಜಯ್ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ. ಇದಕ್ಕೂ ಮುಂಚೆನೆ DMKನ ಸನಾತನ ಧರ್ಮ ವಿರೋಧಿ ಹೇಳಿಕೆಗಳ ವಿರುದ್ಧ ವಿಜಯ್ ನಿಂತ್ಕೊಂಡಿದ್ರು. ಜೊತೆಗೆ ಪಾಲಿಟಿಕ್ಸ್ ನಲ್ಲಿ ಅವರು ನಾನು ಎಲ್ಲಾ ಕಡೆಗೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ, ಟೆಂಪಲ್ಗೆ ಹೋಗ್ತೀನಿ, ನಾನು ಇಫ್ತಾರ್ ಪಾರ್ಟಿಗೆ ಮುಸ್ಲಿಮ್ರದ್ದು ಅಲ್ಲಿಗೂ ಕೂಡ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಅವರ ವೈಯಕ್ತಿಕ ನಂಬಿಕೆ ಏನು, ಬೀಂಗ್ ಎ ಕ್ರಿಶ್ಚಿಯನ್ ಅನ್ನೋ ಕ್ವಶನ್ ಬಂದಾಗ ಅವರು ಚರ್ಚ್ಗಳಿಗಿಂತ ಹೆಚ್ಚು ದೇವಸ್ಥಾನಗಳಲ್ಲಿ ಕಾಣಿಸ್ಕೊಳ್ತಾರೆ. ಮೊನ್ನೆ ಕೊಲ್ಲೂರು ಮೂಕಾಂಬಿಕೆಗೆ ಭೇಟಿ ಕೊಟ್ಟಾಗ ಇಡೀ ಟೆಂಪಲ್ನ ಬಂದ್ ಮಾಡಿ ವಿಜಯ್ ಅವರಿಗೆ ಮಾತ್ರ ಇಡೀ ದಿನ ಅವಕಾಶ ಮಾಡಿಕೊಡ್ಲಾಗಿತ್ತು. ಅಂಬೆಗಾಲಲ್ಲೆಲ್ಲ ಹೋಗ್ತಾರೆ ವಿಜಯ್, ಸಿಕ್ಕಾಪಟ್ಟೆ ಧಾರ್ಮಿಕ ವ್ಯಕ್ತಿ. ಜ್ಯೋತಿಷಿನೆಲ್ಲ ಸರ್ಕಾರಕ್ಕೆ ತಗೊಂಬಂದು ಹುದ್ದೆ ಕೊಟ್ಟು ಕೂರಿಸ್ಕೊಂತಾರೆ. ಇಂಥ ವಿಜಯ್ ಈಗ ಮತ್ತೊಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಹಿಂದೆ DMK ಸರ್ಕಾರ ತಗೊಂಡಿದ್ದ ನಿರ್ಧಾರ ಏನಾಗಿತ್ತು ಅಂತ ಫಸ್ಟ್ ನೋಡೋಣ. ನೋಡಿ, ತಮಿಳುನಾಡು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಡಿಯಲ್ಲಿ 43,000ಕ್ಕೂ ಅಧಿಕ ದೇವಸ್ಥಾನಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನಿದೆ. ಅದರ ಪ್ರಕಾರ ದೇವಸ್ಥಾನದಲ್ಲಿ ಉಳಿಯುವ ಹೆಚ್ಚುವರಿ ದುಡ್ಡನ್ನ ಭಕ್ತರ ಅನುಕೂಲಕ್ಕೆ ಬಳಸ್ಕೋಬಹುದು ಅಂತ. ಈ ಒಂದು ಲೈನ್ ಬಳಸ್ಕೊಂಡು ಹಿಂದಿನ MK ಸ್ಟಾಲಿನ್ ಸರ್ಕಾರ ಸುಮಾರು 250 ಕೋಟಿ ರೂಪಾಯಿ ದುಡ್ಡನ್ನ ಎತ್ಕೊಂಡಲ್ಲಿಂದ ಟೆಂಪಲ್ಗಳಿಂದ 46 ಬೇರೆ ಬೇರೆ ಪ್ರಾಜೆಕ್ಟ್ ಮಾಡೋಣ ಅಂತ ಹೊರಟಿದ್ರು. ಕಲ್ಯಾಣ ಮಂಟಪ, ಬಿಸ್ನೆಸ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಕಟ್ಟೋಣ ಅಂತ ಹೇಳಿ. ಇದಕ್ಕೆ ಹಿಂದೂ ಸಂಘಟನೆಗಳು ತೀವ್ರವಾಗಿ ವಿರೋಧಿಸಿದ್ವು. ತಮಿಳುನಾಡಿನ ದೇವಸ್ಥಾನಗಳು ಕಂಪ್ಲೀಟ್ ದಿವಾಳಿ ಆಗ್ತವೆ ಅಂತ ಪ್ರತಿಭಟಿಸಿದ್ರು. ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದ ಒಂದು ಕಾರ್ಪಸ್ ಫಂಡ್, ಅಂದ್ರೆ ಮೂಲ ನಿಧಿ ಅಂತ ಇರುತ್ತೆ. ಆ ದುಡ್ಡನ್ನ ಕೇವಲ ದೇವಸ್ಥಾನದ ದೈನಂದಿನ ಪೂಜೆ, ಪುನಸ್ಕಾರ, ಜಾತ್ರೆ, ಜೀರ್ಣೋದ್ಧಾರ, ದೇವಸ್ಥಾನ ಮತ್ತೆ ರಿನೋವೇಟ್ ಮಾಡೋದು, ಅರ್ಚಕರ ಸಂಬಳ ಕೊಡೋಕೆ ಇದಕ್ಕೆಲ್ಲ ಬಳಸ್ಕೋಬೇಕು. ಒಂದು ರೀತಿ ಎಮರ್ಜೆನ್ಸಿ ಫಂಡ್ ಇದ್ದ ಹಾಗಿದು. ಮೂಲ ನಿಧಿಯಲ್ಲಿರೋ ಕೋಟ್ಯಂತರ ರೂಪಾಯಿ ದುಡ್ಡನ್ನು ಎತ್ಕೊಂಡು ಹೋಗಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಯೂಸ್ ಮಾಡಿಕೊಂಡ್ರೆ ದೇವಸ್ಥಾನ ದುಡ್ಡೆಲ್ಲ ರಿಯಲ್ ಎಸ್ಟೇಟ್ನಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಇದರಿಂದ ದೇವಸ್ಥಾನದ ಮೂಲ ಪೂಜೆಗಳಿಗೆ ದುಡ್ಡಿಲ್ಲದಂತಾಗುವ ದೊಡ್ಡ ಅಪಾಯ ಇದೆ ಅಂಥೇಳಿ ಪ್ರತಿಭಟಿಸಿದ್ರು ಹಿಂದೂ ಗ್ರೂಪ್ಸ್. ಇದೇ ಕಾರಣಕ್ಕೆ ಹಲವು ಹಿಂದೂ ಹೋರಾಟಗಾರರು ಮದ್ರಾಸ್ ಹೈಕೋರ್ಟ್ಗೂ ಕೂಡ ಹೋಗಿದ್ರು. ಆದರೆ ಮದ್ರಾಸ್ ಹೈಕೋರ್ಟ್ನಲ್ಲಿ DMK ಸರ್ಕಾರ ತನ್ನದೇ ಆದ ವಾದ ಮಂಡಿಸ್ತು. ಅವ್ರು ಹೇಳಿದ್ದೇನೋ, ಮದುವೆ ಅನ್ನೋದು ಹಿಂದೂಗಳ ಧಾರ್ಮಿಕ ಆಚರಣೆ ರೀ, ದೇವಸ್ಥಾನ ದುಡ್ಡಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ರೆ ಬಡ ಭಕ್ತರಿಗೆ ಕಮ್ಮಿ ರೇಟಲ್ಲಿ ಮದುವೆ ಮಾಡ್ಕೋಬೋದು, ಏನೋ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆಗೆ ಬಿಟ್ಟರೆ ದೇವಸ್ಥಾನಕ್ಕೆ ಇನ್ನಷ್ಟು ದುಡ್ಡು ಬರುತ್ತೆ, ರೆಂಟೆಲ್ಲ ದೇವಸ್ಥಾನಕ್ಕೆ ಹೋಗೋದು ಅಂತ ವಾದ ಮಾಡಿದ್ರು. ಆಗ ಮದ್ರಾಸ್ ಹೈಕೋರ್ಟ್ ದೇವಸ್ಥಾನದ ಹಣ ಅನ್ನೋದು ಸರ್ಕಾರದ ಪಬ್ಲಿಕ್ ಫಂಡ್ ಅಲ್ಲ, ಅದು ನೇರವಾಗಿ ದೇವರಿಗೆ ಸೇರಿರೋ ದುಡ್ಡು, ಕಾನೂನಲ್ಲಿ ದೇವರು ಕೂಡ ಒಬ್ಬ ಲೀಗಲ್ ಪರ್ಸನ್, ಹೀಗಾಗಿ ಹಣ ತಂದು ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಮೇಲೆ ಹಾಕೋದನ್ನು ಧಾರ್ಮಿಕ ಉದ್ದೇಶ ಅಂತ ಕರೆಯಕ್ಕೆ ಆಗಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಹೀಗಾಗಿ ಬಹುತೇಕ ಯೋಜನೆಗಳು ಪೆಂಡಿಂಗಲ್ಲಿದ್ವು. ಈಗ ವಿಜಯ್ CM ಆಗ್ತಿದ್ದಾಗೆ ಹೊಸ ನಿರ್ಧಾರ ತಗೊಂಡಿದ್ದಾರೆ. ಕ್ಯಾನ್ಸಲ್. ಜೂನ್ 19 ಶುಕ್ರವಾರ ತಮಿಳುನಾಡಿನ ಧಾರ್ಮಿಕ ದತ್ತಿ ಇಲಾಖೆ ಮೂಲಕ ವಿಜಯ್ ಸರ್ಕಾರ ಆದೇಶ ಹೊರಡಿಸಿದೆ. ದೇವಸ್ಥಾನಗಳ ಮೇಲೆ ಬೀಳ್ತಾ ಇರೋ ಆರ್ಥಿಕ ಹೊರೆ ಮತ್ತು ಕೋರ್ಟ್ನ ಕಾನೂನು ಸಮಸ್ಯೆಗಳನ್ನು ಮೈಂಡಲ್ಲಿಟ್ಕೊಂಡು 246 ಕೋಟಿ ರೂಪಾಯಿ ವೆಚ್ಚದ 46 ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಸರ್ಕಾರ ಘೋಷಿಸಿದೆ. ಅಷ್ಟು ಮಾತ್ರ ಅಲ್ಲ, ವಿಜಯ್ರ ಮಂತ್ರಿ S ರಮೇಶ್ ಈಗ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಹಿಂದಿನ DMK ಸರ್ಕಾರಕ್ಕೆ ಭಕ್ತರಿಗೆ ಮೂಲ ಸೌಕರ್ಯ ಕೊಡೋದಕ್ಕಿಂತ ದೇವಸ್ಥಾನದ ಆಸ್ತಿಯನ್ನು ಕಮರ್ಷಿಯಲೈಸ್ ಮಾಡಿ ದುಡ್ಡು ಮಾಡಿಕೊಳ್ಳೋದು ದೊಡ್ಡ ಟಾರ್ಗೆಟ್ ಆಗಿತ್ತು ಅಂತ ರಮೇಶ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ದೇವಸ್ಥಾನ ದುಡ್ಡಿನ ಬಗ್ಗೆ ಪ್ರಶ್ನೆ ಮಾಡಿದ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ಗೂ ರಮೇಶ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೆ ದೇವಸ್ಥಾನ ದುಡ್ಡನ್ನು ಕಮರ್ಷಿಯಲ್ ಬಿಸ್ನೆಸ್ಗೆ ಬಳಸುವ ಇಂಟ್ರೆಸ್ಟ್ ಇಲ್ಲ, ಅದರ ಅಗತ್ಯನೂ ನಮಗಿಲ್ಲ ಅಂತ ವಿಜಯ್ ಸರ್ಕಾರ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ವಿಜಯ್ ಸರ್ಕಾರ ಟೆಂಪಲ್ ಆಡಿಟ್ ಕೂಡ ಶುರು ಮಾಡಿದ್ದಾರೆ. ಅಂದರೆ ರಾಜ್ಯದ ಎಲ್ಲ ದೇವಸ್ಥಾನಗಳ ಆಸ್ತಿ ಎಲ್ಲೆಲ್ಲಿದೆ, ದೇಗುಲದ ಜಮೀನು, ಲೀಸ್ ಅಗ್ರಿಮೆಂಟ್ಸ್, ದೇವಸ್ಥಾನದ ಒಟ್ಟು ಆದಾಯ ಮತ್ತು ಬಾಡಿಗೆ ಎಲ್ಲವನ್ನ ಲೆಕ್ಕ ಹಾಕಿ ವರದಿ ಕೊಡಿ ಅಂತ CM ವಿಜಯ್ ಹೇಳಿದ್ದಾರೆ. ಅದರ ಅರ್ಥ, ಈ ಹಿಂದೆ ಹಲವಾರು ದಶಕಗಳ ಕಾಲ ಈ ದ್ರವಿಡಿಯನ್ ಪಕ್ಷಗಳ ಆಳ್ವಿಕೆ ಟೈಮ್ನಲ್ಲಿ ದೇವಸ್ಥಾನಗಳ ಆಡಳಿತ ಹೇಗಾಗಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ ವಿಜಯ್. ಈಗ
ಹುಂಡಿಗೆ ಹಾಕಿರೋ ಹಣದ ದುರ್ಬಳಕೆ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ದೇವಸ್ಥಾನದ ಭೂಮಿ ಒತ್ತುವರಿ ಆಗಿದ್ರೆ ವಾಪಸ್ ತರೋ ಉದ್ದೇಶ ಕೂಡ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ವಿಚಾರ. ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಕ್ಸ್ಟ್ರಾ ₹1 ನಿಮಗೆ ಖರ್ಚಿರೋದಿಲ್ಲ. ಊಟ, ಟ್ರಾವೆಲ್ಲು, ಫ್ಲೈಟ್ ಟಿಕೆಟ್ಸ್ ಎಲ್ಲ ಸೇರಿ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ದ್ರಾವಿಡ ಪ್ಲಸ್ ಸನಾತನ, ಸ್ಟಾಲಿನ್ ಕೋಟೆಯಲ್ಲಿ ವಿಜಯ್ ಹೊಸ ಫಾರ್ಮುಲಾ. ಸ್ನೇಹಿತರೆ, ವಿಜಯ್ರ ಈ ನಿರ್ಧಾರ ಇದು ಯಾವುದೋ ಒನ್ ಆಫ್ ಡಿಸಿಷನ್ ಅಲ್ಲ. ಇದರಲ್ಲಿ ವಿಜಯ್ರ ವೈಯಕ್ತಿಕ ನಂಬಿಕೆಗಳ ವಿಚಾರನೂ ಇದೆ, ಹಾಗೂ ತಮಿಳುನಾಡಿನ ಐಡಿಯಾಲಜಿಕಲ್ ಯುದ್ಧವನ್ನ ಬ್ಯಾಲೆನ್ಸ್ ಮಾಡೋ ಲೆಕ್ಕಾಚಾರ ಕೂಡ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಷ್ಟು ದಿನ ತಮಿಳುನಾಡಿನ ದ್ರಾವಿಡ ರಾಜಕಾರಣ ನಿಂತಿರೋದೇ ಪೆರಿಯಾರ್ ಸಿದ್ಧಾಂತ, ನಾಸ್ತಿಕವಾದದ ಮೇಲೆ, ಮತ್ತು ಹಿಂದೂ ಸನಾತನ ಧರ್ಮದ ವಿರೋಧ ಮಾತನಾಡೋದೇ ದ್ರಾವಿಡ ಪಾಲಿಟಿಕ್ಸ್ ಅಂತ ಡಿಎಂಕೆ ಭಾವಿಸಿ ಹಂಗೆ ಪಾಲಿಟಿಕ್ಸ್ ಮಾಡ್ತಾನೆ ಬಂದಿದೆ. ಡಿಎಂಕೆ ಅವ್ರು ಯಾವ ಲೆವೆಲ್ಗೆ ಹೋದ್ರಂದ್ರೆ, ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ಅತ್ಯಂತ ಹೀನಾಯವಾಗಿ ಟೀಕಿಸಿದ, ಹಿಂದೂ ದೇವರುಗಳನ್ನ ಅತ್ಯಂತ ಹೀನಾಯವಾಗಿ ಅವಮಾನಿಸಿದ ಪೆರಿಯಾರ್ ಪ್ರತಿಮೆಯನ್ನ ಡಿಎಂಕೆನವರು ತಮಿಳುನಾಡಿನಾದ್ಯಂತ ದೇವಸ್ಥಾನದ ಆವರಣದಲ್ಲಿ ಪ್ರತಿಮೆ ಹಾಕಿಬಿಟ್ರು ತಗೊಂಡೋಗಿ. ನಾವು ಸರ್ಕಾರ ನಾವು ಹಾಕ್ತೀವಿ ಅಂತ ಹೇಳಿ. ಉದಯನಿಧಿ ಸ್ಟಾಲಿನ್ ಅಂತೂ 3rd ಜನರೇಷನ್ ಡೈನಾಸ್ಟ್. ಇವರು ಸನಾತನ ಧರ್ಮ ಅನ್ನೋದು ಡೆಂಗ್ಯೂ, ಮಲೇರಿಯಾ, ಕೊರೋನಾ ವೈರಸ್ ಇದ್ದ ಹಾಗೆ ಇದನ್ನ ಬೇರು ಸಹಿತ ಕಿತ್ತು ಹಾಕಬೇಕು, ಸುಟ್ಟು ಹಾಕಬೇಕು ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಸ್ವಲ್ಪ ಟಾಪಿಕ್ ಬಿಟ್ಟು ಆಚೆ ಹೋಗಬೇಕು ಅಂದ್ರೆ, ಇವರ ಅಮ್ಮ ದುರ್ಗಾ ಸ್ಟಾಲಿನ್ ಅವರು ಉದಯನಿಧಿ ಸ್ಟಾಲಿನ್ ಅವರ ತಾಯಿಗೆ ಅಪಾರ ದೈವಭಕ್ತಿ. ಊರೂರು ದೇವಸ್ಥಾನದಲ್ಲಿ ತಿರುಗಾಡ್ತಾನೆ ಇರ್ತಾರೆ ಡೈಲಿ. ಚಾಮುಂಡೇಶ್ವರಿ ಬೆಟ್ಟಕ್ಕೂ ಹೋಗಿ ಜಿಟಿ ದೇವೇಗೌಡರು ಮನೆಗೆಲ್ಲ ಹೋಗಿ ಬಂದಿದ್ದೀವಿ, ನೋಡಿದ್ದೀರಿ ನೀವು. ಆಹಾ, ಏನು ಸಂಸ್ಕಾರ ತಾಯಿ ನಿಮ್ಮದು, ಮಗನಿಗೂ ಸ್ವಲ್ಪ ಹೇಳ್ಕೊಡಿ ಅಂತ ಜನ ಕಮೆಂಟ್ ಮಾಡಿದ್ದು ಕೂಡ ನೀವು ನೋಡಿದ್ದೀರಿ. ಓಕೆ, ಇವರು ಪಾಲಿಟಿಕ್ಸ್ಗೋಸ್ಕರ ಈ ರೀತಿ ಮಾತಾಡ್ತಾರೆ ಡಿಎಂಕೆನವರು. ಆದರೆ ವಿಜಯ್ ಈ ವಿಚಾರದಲ್ಲಿ ಸಂಪೂರ್ಣ ತದ್ವಿರುದ್ಧ. ರಾಜಕೀಯವಾಗಿ ಅಥವಾ ವೈಯಕ್ತಿಕವಾಗಿ ಹಿಂದೂಗಳು ಅಥವಾ ಹಿಂದುತ್ವವನ್ನ ಟಾರ್ಗೆಟ್ ಮಾಡಲ್ಲ ಅಂತ ಹೇಳ್ತಾರೆ. ಬದಲಿಗೆ ದ್ರಾವಿಡ ಪ್ಲಸ್ ಸನಾತನ ಬ್ಯಾಲೆನ್ಸಿಂಗ್ ಫಾರ್ಮುಲಾವನ್ನ ಪ್ಲೇ ಮಾಡ್ತಿದ್ದಾರೆ. 2026 ಎಲೆಕ್ಷನ್ ವಿಜಯ್ ಗೆಲ್ಲೋಕೆ ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಇಲ್ಲಿ ವಿಜಯ್ ಹೇಗೆ ಪ್ಲೇ ಮಾಡಿದ್ರು ಅಂದ್ರೆ, ಪಿಪ್ಪಕ್ಕುಂ ಎಲ್ಲ ಉಯಿರ್ಕುಂ ಅಂದ್ರೆ ಹುಟ್ಟಿನಿಂದ ಎಲ್ಲರೂ ಸಮಾನರು ಅಂತ ದ್ರಾವಿಡ ಸಿದ್ಧಾಂತದ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದ್ರು. ಸೇಮ್ ಟೈಮ್ ದೇವಸ್ಥಾನಗಳಿಗೆ ಹೋಗಿ ಹಿಂದೂಗಳ ನಂಬಿಕೆಗಳನ್ನ ಅಷ್ಟೇ ಗೌರವಿಸ್ತಾ ಬಂದ್ರು. ಎಲ್ಲರೂ ಹೋಗ್ತಾರೆ, ಎಲ್ಲಾ ಕಡೆನೂ ನಾವು ದರ್ಗಾಗೆ ಹೋಗ್ತೀವಿ ಅಂತಾರೆ, ಟೋಪಿನೂ ಹಾಕಿಸ್ಕೊಳ್ತಾರೆ ಕೆಲವರು, ಆಮೇಲೆ ಚರ್ಚಿಗೆ ಹೋಗ್ತೀನಿ ಅಂತ ಹೋಗ್ತಾರೆ, ಇಫ್ತಾರ್ ಕೂಟದಲ್ಲೂ ಕೂಡ ಪಾಲ್ಗೊಳ್ತಾರೆ, ಆಮೇಲೆ ಟೆಂಪಲ್ಸ್ಗೂ ಹೋಗ್ತಾರೆ. ಇದೆಲ್ಲ ಪೊಲಿಟಿಷಿಯನ್ಸ್ ಮಾಡ್ತಾರೆ. ಆದ್ರೆ ವೈಯಕ್ತಿಕ ನಂಬಿಕೆ ಇದೆಯಾ ಕೇಳಿದ್ರೆ ಹೇಳಕ್ಕಾಗಲ್ಲ. ಅದು ಇಲ್ರಿ, ನಾವು ಆಸ್ ಎ ಪೊಲಿಟಿಷಿಯನ್ ಆಗಿ ಎಲ್ಲರ ಪ್ರತಿನಿಧಿರಿ ಅಂತ ಹೇಳಿ ಮಾಡ್ತಾರೆ ಆ ತರ. ಆದ್ರೆ ವಿಜಯ್ ಹಾಗಲ್ಲ. ವಿಜಯ್ಗೆ ಸಿಕ್ಕಾಪಟ್ಟೆ ನಂಬಿಕೆಗಳಿದಾವೆ. ಇವರು ಮೂಲ ಕ್ರೈಸ್ತರಾಗಿದ್ರು ಕೂಡ ಹಿಂದೂ ದೇಗುಲಕ್ಕೆ ಚುನಾವಣೆಯಲ್ಲಿ ಮಾತ್ರ ಹೋಗಿ ಬರೋರಲ್ಲ. ಇವರು ಸಿಎಂ ಆದ್ಮೇಲೂ ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ದಾರೆ, ಸಾಕಷ್ಟು ಹಿಂದೂ ನಂಬಿಕೆಗಳನ್ನ ಫಾಲೋ ಮಾಡ್ತಾರೆ. ಸಿಎಂ ಆದ ತಕ್ಷಣ ವಿಜಯ್ ಅವರು ಜ್ಯೋತಿಷಿಯನ್ನ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂದ್ರೆ ಮುಖ್ಯಮಂತ್ರಿಗಳ ಕಣ್ಣು ಕಿವಿ ತರ ಅವರು ಆ ತರ ನೇಮಕ ಮಾಡ್ಕೊಂಡಿದ್ರು ಹುದ್ದೆ ಕೊಟ್ಟು. ಇವರ ಹೆಸರು ರಿಖಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅಂತ. ಆಮೇಲೆ ಮಿತ್ರ ಪಕ್ಷಗಳು ಗಲಾಟೆ ಮಾಡಿದ್ರಿಂದ, ಕಮ್ಯುನಿಸ್ಟರೆಲ್ಲ ಜೋರು ಓ ಅಂತ ಹೇಳಿ ಗಲಾಟೆ ಮಾಡಿದ್ರಿಂದ ಆ ನೇಮಕಾತಿಯನ್ನ ರದ್ದು ಮಾಡಿದ್ರು. ಅಫಿಷಿಯಲ್ ನೇಮಕಾತಿ ರದ್ದು ಮಾಡಿದ್ರು ಕೂಡ ಅನ್ಅಫಿಷಿಯಲ್ ಆಗಿ ಅವ್ರ ಮಾತನ್ನ ಕೇಳ್ಕೊಂಡು ಇವ್ರು ಕೆಲಸ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರ್ಕಾರದಲ್ಲಿ OSD ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಪಕ್ಕ ಇರೋ ಆ ಹುದ್ದೆಯನ್ನ ಕೊಡೋಕೆ ಹೊರಟಿರೋರು ಈಗ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಮಾತು ಕೇಳಿದ ಕೆಲಸ ಮಾಡ್ತಾರಂತ ಹೇಳಕ್ಕಾಗತ್ತಾ ವಿಜಯ್? ಹೇಳಕ್ಕಾಗಲ್ಲ. ಜೊತೆಗೆ ಇದೇ ಜೂನ್ ತಿಂಗಳಲ್ಲಿ ದಿಲ್ಲಿ ಪ್ರವಾಸ ಮುಗಿಸ್ಕೊಂಡ್ ಬರುವಾಗ ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಶರ್ಟ್ ತೆಗೆದು ಮೈ ಮೇಲೆ ಕೆಂಪು ಶಲ್ಯ ಹೊದ್ದು ಸಾಂಪ್ರದಾಯಿಕವಾಗಿ ದೇವಿಗೆ ಪೂಜೆ ಸಲ್ಲಿಸಿದ್ರು. ನಿಮ್ಗೆ ಗೊತ್ತಿರೋ ಈ ತರ ಶರ್ಟ್ ತೆಗೆದು ಒಳ ಹೋಗೋದನ್ನ ಸಾಕಷ್ಟು ಪ್ರಗತಿಪರರೇ ಒಪ್ಪಲ್ಲ. ಆದ್ರೆ ಸ್ಟಿಲ್ ಜೋಸೆಫ್ ವಿಜಯ್ ಅದ್ಯಾವುದನ್ನು ಮೈಂಡ್ ಮಾಡಕ್ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗಿ 1.5 kg ಬೆಳ್ಳಿ ಖಡ್ಗವನ್ನ ಕೊಟ್ಟು ಬಂದ್ರು. ಅದಕ್ಕೂ ಹಿಂದೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ರು. ಈ ಮೂಲಕ ನಾನು ಕ್ರೈಸ್ತ ಆಗಿರ್ಬೋದು, ಆದ್ರೆ ಹಿಂದೂ ನಂಬಿಕೆಗಳು ಕೂಡ ನನ್ನ ಹತ್ರ ಇದಾವೆ ಅನ್ನೋ ಮೆಸೇಜ್ ಅನ್ನ ಇವರು ಪಾಸ್ ಮಾಡಿದ್ದಾರೆ. ಬಿಜೆಪಿಗೆ ಚೆಕ್ ಮೇಟ್, ಡಿಎಂಕೆಗೆ ನೈಟ್ ಮೇರ್. ಸ್ನೇಹಿತರೆ, ವಿಜಯ್ ತಗೊಳ್ತಿರೋ ನಿರ್ಧಾರ ಮುಖ್ಯವಾಗಿ ನಿಮಗೆ ಆರಂಭದಲ್ಲಿ ಹೇಳಿದ್ವಿ, ತಮಿಳುನಾಡಿನ ನಾಸ್ತಿಕ ರಾಜಕಾರಣದ ಫೌಂಡೇಶನ್ ಅನ್ನ ಅಲುಗಾಡಿಸಿ ಬಿಸಾಕ್ತಾ ಇದೆ. ಕಳೆದ 50 ವರ್ಷಗಳಲ್ಲೇ ಇಷ್ಟೊಂದೆಲ್ಲ ಈ ತರದ್ದು ಅಮೂಲಾಗ್ರ ಬದಲಾವಣೆ ಕಂಡಿರಲಿಲ್ಲ ಅಂತ ನಿಮಗೆ ಹೇಳ್ತಾ ಇದ್ವಿ ನಾವು. ಇಲ್ಲಿ ಫಸ್ಟ್ ಬಿಜೆಪಿ ವಿಚಾರಕ್ಕೆ ಬರೋಣ, ಆಮೇಲೆ ಅಲ್ಲಿಗೆ ಹೋಗೋಣ. ದೇವಸ್ಥಾನ ದುಡ್ಡನ್ನ ಸರ್ಕಾರ ಬಳಸಬಾರದು, ದೇವಸ್ಥಾನಗಳನ್ನ ಸರ್ಕಾರದ ಹಿಡಿತದಿಂದ ಮುಕ್ತಿಗೊಳಿಸಬೇಕು. ಫ್ರೀ ಹಿಂದೂ ಟೆಂಪಲ್ಸ್ ಮೂವ್ಮೆಂಟ್ ಯಾರು ಮಾಡ್ತಿದ್ದು? ಬಿಜೆಪಿ. ಅಷ್ಟೇ ಅಲ್ಲ, ಈ ತರ ಸಾಕಷ್ಟು ಹಿಂದೂ ವಿಚಾರಗಳನ್ನ ಮುಂದಿಟ್ಕೊಂಡು ತಮಿಳುನಾಡಲ್ಲಿ ಬೇರೂರೋಕೆ ಬಿಜೆಪಿಗರು ಟ್ರೈ ಮಾಡ್ತಿದ್ರು. ಆದರೆ ವಿಜಯ್ ಅಧಿಕಾರಕ್ಕೆ ಬಂದ ತಕ್ಷಣ ಬಿಜೆಪಿ ಕೇಳ್ತಿದ್ದ ಆ ಬೇಡಿಕೆಯನ್ನ ನಾವು ಮಾಡ್ತೀವಿ ಅಂತ ಈಡೇರಿಸಿಬಿಟ್ರು. ಇದರಿಂದ ಅನಿವಾರ್ಯವಾಗಿ ಬಿಜೆಪಿಯವರು ಕೂಡ ವಿಜಯರನ್ನ ಹೊಗಳಬೇಕಾದ ಪರಿಸ್ಥಿತಿ ತಮಿಳುನಾಡಲ್ಲಿ ಬಂತು. ಅಷ್ಟೇ ಅಲ್ಲ, ಬಿಜೆಪಿ ಆ ಕೋರ್ ಅಜೆಂಡಾವನ್ನೇ ಹೈಜಾಕ್ ಮಾಡಿರೋ ವಿಜಯ್ ನೇರವಾಗಿ ಬಿಜೆಪಿಗೆ ಸದ್ಯಕ್ಕೆ ನಿಮಗೆ ಹಿಂದೂ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿ ಗೆಲ್ಲಕ್ಕೆ ಜಾಗ ಕೊಡಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಡಿಎಂಕೆ ಮತ್ತು ದ್ರಾವಿಡ ಪಾಲಿಟಿಕ್ಸ್ ಮೇಲಿನ
ಹೊಡೆತ. ಯಾಕಂದ್ರೆ ಸ್ನೇಹಿತರೆ, ಆರಂಭದಲ್ಲಿ ಹೇಳಿದ ಹಾಗೆ ತಮಿಳುನಾಡಿನಲ್ಲಿ 5 ದಶಕಗಳಿಂದ ನಡ್ಕೊಂಡ್ ಬಂದಿದ್ದ ದ್ರಾವಿಡ ಪಾಲಿಟಿಕ್ಸ್ ನ ಫೌಂಡೇಶನ್ಗೆ ಇದು ಪೆಟ್ಟು. ಮುಖ್ಯಮಂತ್ರಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ನಾನು ನಂಬ್ತೀನಿ ಅಂತ ಹೇಳೋದು, ಈ ತರದ ಒಂದು ಪಬ್ಲಿಕ್ ಅಪಿಯರೆನ್ಸ್ ಗಳೆಲ್ಲವೂ ಕೂಡ. ಇಲ್ಲಿ ಒಂದು ಡಿಸ್ಟಿಂಕ್ಷನ್ ಅನ್ನ, ವ್ಯತ್ಯಾಸವನ್ನ ಗಮನಿಸಿ. ನಾನು ಬಿಜೆಪಿಯ ಹಿಂದುತ್ವ ಮಾಡ್ತೀನಿ ಅಂತ ವಿಜಯ್ ಹೇಳ್ತಿಲ್ಲ. ವಿಜಯ್ ಪ್ರಕಾರ ವಿಜಯ್ ಹೇಳ್ತಿರೋದೇನೋ, ಅವ್ರ ಪಾರ್ಟಿ ಹೇಳ್ತಿರೋದೇನೋ, ಬಿಜೆಪಿಯ ಹಿಂದುತ್ವ ಸರಿ ಇಲ್ಲ, ಅಸಮಾನತೆಯನ್ನು ಬೋಧಿಸುತ್ತೆ, ಅದು ಅದಕ್ಕೆ ಅಗೇನ್ಸ್ಟ್ ಇದೀವಿ, ಆದ್ರೆ ನಾವು ಹಿಂದೂಗಳ ವಿರೋಧಿ ಅಲ್ಲ ಅಂತ ವಿಜಯ್ ಹೇಳ್ತಿರೋದು, ಅವ್ರ ಪಾರ್ಟಿ ಹೇಳ್ತಿರೋದು. ಅದೇ ಕಾರಣಕ್ಕೆ ನಮಗೆ ಹಿಂದೂಗಳು ಬೇಕು, ಆ ನಂಬಿಕೆಗಳು ಕೂಡ ಬೇಕು. ಸೇಮ್ ಟೈಮ್ ಪೆರಿಯಾರ್ ಕೂಡ ನಮ್ಮ ಲೀಡರ್ ಅಂತ ವಿಜಯ್ ಪಾರ್ಟಿ ಅವರು ಹೇಳ್ಕೊಳ್ತಾರೆ. ಅವರ ಸಾಮಾಜಿಕ ನ್ಯಾಯವನ್ನು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಮೂಲಕ DMK ಕೈಯಿಂದಲೂ ಕೂಡ ಅವರ ಮುಖ್ಯ ಅಜೆಂಡಾವನ್ನ ಕಿತ್ಕೊಳ್ಬೇಕು, ಬಿಜೆಪಿ ಕೈಯಿಂದಲೂ ಕೂಡ ಕಿತ್ಕೊಳ್ಬೇಕು. ಜೊತೆಗೆ ತಮಿಳುನಾಡಿನಲ್ಲಿ ನಾಸ್ತಿಕ ರಾಜಕಾರಣವನ್ನ ಕೂಡ ಮಟ್ಟ ಹಾಕಬೇಕು. ಈ ರೀತಿಯ ಹೆಜ್ಜೆಗಳನ್ನ ವಿಜಯ್ ಇಟ್ಟಂಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿ ಯಾರಾದರೂ ಕೂಡ ಯತ್ನಾಳ್ ಅವ್ರಿಗೆ ಕರೆದಂಗೆ ಹೊಸ ಹಿಂದೂ ಹುಲಿ ಜೋಸೆಫ್ ವಿಜಯ್ ಅಥವಾ ಹೊಸ ಹಿಂದೂ ಹೃದಯ ಸಾಮ್ರಾಟ ಜೋಸೆಫ್ ವಿಜಯ್ ಅಂತ ಕರೆಯೋಕೆ ಹೊರಟ್ರೆ ಸ್ವಲ್ಪ ತಡೀರಿ. ವಿಜಯ್ ಎಲ್ಲ ಕಡೆ ಬ್ಯಾಲೆನ್ಸ್ ಆಡ್ತಿದ್ದಾರೆ. ಈಗೇನು ಮಾಡಿದಾರೆ ಗೊತ್ತಾ, ತಮಿಳುನಾಡಲ್ಲಿ ದೀಪಂ ವಿವಾದ ನಡೀತಾ ಇತ್ತಲ್ಲ, ತಿರುಪುರ ಕುಂದ್ರಂನ ದೀಪಂ ವಿವಾದ, DMK BJP ನಡುವೆ ಘರ್ಷಣೆಗೆ ಕಾರಣ ಆಗಿದ್ದ ವಿಚಾರ. ಹಿಂದೂ ಸಂಘಟನೆಗಳು ಆ ವಿಚಾರದಲ್ಲೂ ಕೂಡ ಬೀದಿಗಿಳಿದಿದ್ವಲ್ಲ. ಆದರೆ ವಿಜಯ್ ಈ ಸಂಘರ್ಷದಲ್ಲಿ ಸ್ಟಾಲಿನ್ ಸರ್ಕಾರದ ನಿರ್ಧಾರವನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ದೇವಸ್ಥಾನಗಳ ದುಡ್ಡಿನ ವಿಚಾರದಲ್ಲಿ ಟೆಂಪಲ್ಗಳ ಪರವಾಗಿ ಡಿಸಿಷನ್ ತಗೊಳ್ತಲೇ ಸೇಮ್ ಟೈಮ್ 1-2 ದಿನಗಳ ಅಂತರದಲ್ಲೇ ಮಧುರೈನ ತಿರುಪುರ ಕುಂದ್ರಂ ಬೆಟ್ಟದ ಮೇಲೆ ದೀಪ ಹಚ್ಚೋಕೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕೋರ್ಟ್ ಅನುಮತಿ ಕೊಟ್ಟು ಆದೇಶ ಕೊಟ್ಟಿತ್ತಲ್ಲ, ಅದರ ವಿರುದ್ಧ ವಿಜಯ್ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ನಿರ್ಧಾರ ಮಾಡಿದೆ. ದೀಪ ಹಚ್ಚಬಾರದು, ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅಂತ ವಿಜಯ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದೆ. ಈ ಮೂಲಕ ನಾವಿದು ಅಂತ ಹೊಡೆದಾಡೋರು ನೀವೆಲ್ಲ ಕೆಳಗಡೆ, ನಾನು ಅದಕ್ಕಿಂತ ಮೇಲಿರೋನು ನಾನು ಅಂತ ವಿಜಯ್ ಸಿನಿಮ್ಯಾಟಿಕ್ ಆಗಿ ಪಾಲಿಟಿಕ್ಸ್ ಅನ್ನು ನಡೆಸ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಸಿನಿಮ್ಯಾಟಿಕ್ ಅಂತ ಯಾಕೆ ಹೇಳಿದ್ವಿ ಅಂದರೆ, ಈ ಫಂಡ್ ಬಗ್ಗೆ ಜಗಳ ಮಾಡಿದ್ದಕ್ಕೆ DMKನ ಕೂಡ ಅವರು ತರಾಟೆ ತಗೊಳ್ಳೋ ಟೈಮ್ನಲ್ಲಿ ವಿಧಾನಸಭೆಯಲ್ಲಿ ಸ್ಟಾಲಿನ್ ಅವ್ರನ್ನ ಅಣಕಿಸ್ತಾ ಒಳ್ಳೆ ಫಿಲ್ಮಿಯಾಗಿ ಪೋಸ್ ಎಲ್ಲ ಕೊಟ್ಟಿದ್ದಾರೆ. ಆ ಸಿಗ್ನೇಚರ್ ಹ್ಯಾಂಡ್ ಗೆಸ್ಚರನ್ನು ಕೈ ಸನ್ನೆ ಮಾಡಿದ್ದಾರೆ. ಸಾಕಷ್ಟು DMK ನಾಯಕರು ಇದನ್ನು ವಿರೋಧಿಸಿ ಅಸೆಂಬ್ಲಿಯಿಂದ ವಾಕೌಟ್ ಕೂಡ ಮಾಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಜೊತೆಗಿನ ಸೀಟು ಹಂಚಿಕೆ ಮಾತುಕತೆ ಮುಗಿಸಿ ಹೊರಬಂದ ನಂತರ ಸ್ಟಾಲಿನ್ ಮಾಡಿದ್ದ ಗೆಸ್ಚರ್ ಇದು. ಸ್ಟಾಲಿನರನ್ನ ಸೋಲಿಸಿದಾಗ ವಿಜಯ್ ಪಾರ್ಟಿಯ MLA ಕೂಡ ಇದೇ ಗೆಸ್ಚರ್ ಅನ್ನ ಮಾಡಿದ್ರು. ಈಗ ಸೆಷನ್ ನಲ್ಲಿ ವಿಜಯ್ DMKನವರಿಗೆ ಆ ರೀತಿ ಗೆಸ್ಚರ್ ಮಾಡಿ ತೋರಿಸಿದ್ದಾರೆ ಫುಲ್ ಸ್ಟೈಲ್ ಅಲ್ಲಿ. ಒಟ್ಟಾಗಿ ತಮಿಳುನಾಡಿನ ರಾಜಕಾರಣ ಹೊಸ ರೀತಿಯ ಪೊಲಿಟಿಕಲ್ ಆಟವನ್ನು ನೋಡ್ತಾ ಇದೆ, ಹೊಸ ಬದಲಾವಣೆಯನ್ನಂತೂ ನೋಡ್ತಾ ಇದೆ. ಈ ಬಗ್ಗೆ ನಿಮಗೆ ಏನಿಸ್ತು, ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ನಮಸ್ಕಾರ.